ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಥ್ಯಾಂಕ್ ಯು. ಸೊ ನಾನಿವತ್ತು ಒಂದು ಸ್ಟ್ರೀಟ್ ಫುಡ್ ತೊಗೊಂಡು ಬಂದಿದ್ದೀನಿ. ಏನಪ್ಪ ಅಂದರೆ ಪಾಸ್ತಾ ಒಗ್ಗರಣೆ ಹಾಕಿಬಿಟ್ಟು ಪಾಸ್ತಾ ರೆಸಿಪಿ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ಒಂದು ಬಾಣಲೆಗೆ ನೀರು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಮಾತ್ರ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಸೊ ಇವಾಗ ಇದಕ್ಕೆ ನಾನು ಪಾಸ್ತಾ ಹಾಕ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು, ಪಾಸ್ತಾ ಡಿಸೈನಲ್ಲಿ ವೆರೈಟಿ ಡಿಸೈನ್ ಇರುತ್ತೆ. ಸೊ ನಾನು ಈ ಥರ ಪಾಸ್ತಾ ತೊಗೊಂಡು, ಸೊ ಇವಾಗ ಗ್ಯಾಸ್ ಫ್ಲೇಮ್ ಹಚ್ಬಿಟ್ಟು ಇದನ್ನು ಒಂದು 5 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಬೇಯಲಿಕ್ಕೆ ಟೈಮ್ ಬೇಡ. ಸೊ ಇದು ಕುದಿ ಬಂದಮೇಲೆ ಒಂದು 3 to 5 ಮಿನಿಟ್ಸಲ್ಲಿ ಬೆಂದುಬಿಡುತ್ತೆ. ನೋಡ್ತಿರ್ಬೋದು, ಇವಾಗ ಕುದಿ ಬಂದಿದೆ. ಕುದಿ ಬಂದಮೇಲೆ ಸೊ ಇದನ್ನು ಕೈಯಲ್ಲಿ ಮುಟ್ಟು ನೋಡಿದರೆ ಗೊತ್ತಾಗುತ್ತೆ, ತುಂಬ ಸಾಫ್ಟ್ ಇರುತ್ತೆ ಇದು. ಅಷ್ಟೊತ್ತಲೇ ಬೆಂದುಬಿಡುತ್ತೆ. ಸೊ ಬೆಂದಮೇಲೆ ಇದನ್ನು ಸೊ ನೋಡಿ ಇವಾಗ ಬೆಂದಿದೆ. ಬೆಂದಮೇಲೆ ಒಂದು 5 ಮಿನಿಟ್ಸ್ ಹಾಗೆ ಇಟ್ಟರೆ ಇನ್ನೂ ದೊಡ್ಡದಾಗುತ್ತೆ. ಅಂದರೆ ನಾವು ಅನ್ನ ಹೇಗೆ ಬಸ್ತಿಡ್ತೀವಲ್ವ, ಸೊ ಆ ಥರ ಬಸ್ತಿಟ್ಬಿಟ್ರೆ ಇದು ಇನ್ನೂ ದೊಡ್ಡದಾಗುತ್ತೆ. ಸೊ ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ ಶುಂಠಿ ಹಾಕ್ಕೊಳ್ತಿದ್ದೀನಿ. ಹಾಗೆ ಇದಕ್ಕೆ 1-2 ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ. ಸೊ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲ ಅಂದರೆ ನಿಮ್ಮ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಇವಾಗ ನಾನು ಈರುಳ್ಳಿ ತೊಗೊಂಡಿದ್ದೀನಿ. ಅಂದರೆ ಒಂದು ದೊಡ್ಡದಾಗಿರೋ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನೀಟಾಗಿ ಬೇಯಿಸ್ಕೊಳ್ಳೋಣ. ಸೊ ಇದು ಬೇಯಿಸ್ಕೊಂಡು ಅಂದರೆ ನೆಕ್ಸ್ಟ್ ಏನು ಹಾಕಬೇಕು ಅಂತ ತಿಳಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ಬೋದು. ಇದು ನೀಟಾಗಿ ಬೇಯಿಸ್ಕೊಂಡು ನೆಕ್ಸ್ಟ್ ನಾನು ಟೊಮೆಟೊ ಹಾಕ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು, ನಾನು 1-2 ಟೊಮೆಟೊ ತೊಗೊಂಡಿದ್ದೀನಿ ಇಲ್ಲಿ. ಅಂದರೆ ಈ ಟೊಮೆಟೊ ಹುಳಿ ಇಲ್ಲದೇ ಇರೋ ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ತೊಗೊಂಬಿಟ್ಟು ಇದು ನೀಟಾಗಿ ಬೇಯಿಸ್ಕೊಳ್ಬೇಕು. ಏನಪ್ಪ ಅಂತ ಅಂದರೆ, ನಾವು ಈಗ ಸ್ಟ್ರೀಟ್ ಫುಡ್ ಅಂತ ಅಂದರೆ ಪಾನಿಪುರಿ, ಗೋಬಿ ಇವನ್ನೆಲ್ಲ ತಿನ್ಕೊಂಡು ಬರ್ತೀವಲ್ವ. ಸೊ ಅದೇ ಥರ ಇದು ತುಂಬ ಯಾವ ಥರ ಅಂತ ಹೇಳಿ ಪನ್ನೀರ್ ತಿಂತೀವಲ್ಲ, ಸೊ ಆ ಥರ ಇರುತ್ತೆ ಟೇಸ್ಟ್. ಅಂದರೆ ಬಾಯಲ್ಲಿ ಜಗಿತಾ ಇದ್ದರೆ ಆ ಫ್ಲೇವರ್ ಸಿಗುತ್ತೆ. ಈ ಪಾಸ್ತಾನೇ ಹೇಗೆ ಬೆಂದಮೇಲೆ ನಮ್ಮ ಬಾಯಲ್ಲಿ ತಿಂತೀವ ಇಲ್ವಾ ಅಂತ ಸತಿ ಗೊತ್ತಾಗಲ್ಲ, ಆ ಥರ ಇರುತ್ತೆ. ಸೊ ಇವಾಗ ಇದು ಬೆಂದ ಆದಮೇಲೆ ಇದಕ್ಕೆ ಉಪ್ಪು ಹಾಕ್ಕೊಂಡು ಹಾಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ನಾನು ಸಕ್ಕರೆ ಯಾಕೆ ಹಾಕ್ಕೊಳ್ತಿದ್ದೀನಿ ಅಂತ ಅಂದರೆ, ಇಲ್ಲಿ ಟೊಮೆಟೊ ಕೆಚಪ್ ಯೂಸ್ ಮಾಡ್ಬೋದು, ಆಪ್ಷನಲ್ಲು. ಈ ಟೊಮೆಟೊ ಕೆಚಪ್ ಬದಲಿ ಟೊಮೆಟೊ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ. ಹಾಗೆ ಇಲ್ಲಿ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಏನಪ್ಪ, ಒಂದು ಚಿಟಿಕೆ ಅಥವಾ ಅರ್ಧ ಸ್ಪೂನ್ ಜಾಸ್ತಿ ಆಗುತ್ತೆ ಸ್ವಲ್ಪ. ಹಾಗೆ ಇಲ್ಲಿ ನಾನು ಸೋಯಾ ಸಾಸ್ ಹಾಕ್ಕೊಳ್ತಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಪುಡಿ ಅಂತವಲ್ವ, ಸೊ ಅದನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ ಖಾರದ ಪುಡಿ, ಹಾಗೆ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ನೀಟಾಗಿ ಇದನ್ನು ಬೇಯಿಸ್ಕೊಳ್ಳೋಣ ಮೊದಲು. ಸೊ ಇಷ್ಟು ರೆಡಿ ಆದರೆ ಕಂಪ್ಲೀಟಾಗಿ ಈ ಪಾಸ್ತಾ ರೆಸಿಪಿ ರೆಡಿ ಆದಂಗೆ. ಸೊ ಇದು ಕಂಪ್ಲೀಟಾಗಿ ರೆಡಿ ಆದರೆ ಇದಕ್ಕೆ ನಾವು ಬೆಂದು ಸೈಡಲ್ಲಿ ಇಟ್ಕೊಂಡಿದ್ವಲ್ವ ಏನಂತಾರೆ ಪಾಸ್ತಾನ, ಸೊ ಅದನ್ನು ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಮಿಕ್ಸ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ. ಸೊ ನಮ್ಮನೇಲಿ ನಾವು ಸಂಜೆ ಈವ್ನಿಂಗ್ ಟೈಮಲ್ಲಿ ಅಂದರೆ ಟೀ ಜೊತೆಗೆ ಸ್ವಲ್ಪ ಮಾಡ್ತಾನೆ ಇರ್ತೀವಿ. ಸೊ ನೋಡ್ತಿರ್ಬೋದು, ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಈ ರೆಸಿಪಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ. ದಯವಿಟ್ಟು ಈ ಚಾನಲ್ ಅದೇ ನಾವು ಮಾಡ್ತಿರೋ ಅಡುಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತೊಬ್ಬರಿಗೆ. ಹಾಗೆ ಕಮೆಂಟ್ ಕೂಡ ಮಾಡಿ. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ. ನೋಡ್ತಿರ್ಬೋದು ಯಾವ ರೀತಿ ರೆಡಿಯಾಗಿದೆ ಅಂತ. ಒಂದು 2 ಮಿನಿಟ್ಸ್ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪು ನೋಡಿ ಹಾಕ್ಕೊಳ್ಳಿ. ಒಂದು ತಿಂದರೆ ಗೊತ್ತಾಗುತ್ತೆ ಉಪ್ಪು ಹೇಗಿರುತ್ತೆ ಅಂತ. ಸೊ ಉಪ್ಪು ನೋಡಿ ಹಾಕ್ಕೊಳ್ಳಿ. ನೋಡ್ತಿರ್ಬೋದು, ಈ ಥರ ರೆಡಿಯಾಗಿದೆ. ಕಂಪ್ಲೀಟಾಗಿ ಈ ರೀತಿ ರೆಡಿಯಾಗಿದೆ. ದಯವಿಟ್ಟು ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ.